ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವ್ಲಾಗ್ ಅಂತ ಅಂದರೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರುತ್ತೆ. ಇವತ್ತು ಸಂಡೇ, ಆಲ್ರೆಡಿ ಟೈಮ್ ಬಂದ್ಬಿಟ್ಟು 11:30 ಆಗಿಬಿಟ್ಟಿದೆ. ಇವಾಗ ಎದ್ದಿದ್ದೀನಿ, ಯಾಕೋ ತಲೆ ಒಂಥರ ಭಾರ ಅನಿಸ್ತಿದೆ. ಸೊ ಅದಕ್ಕೆ ನಮ್ಮ ಅಮ್ಮಂಗೆ ಎಣ್ಣೆ ಹಚ್ಚಕ್ಕೆ ಹೇಳಿದೆ. ಒಂದು ಸ್ವಲ್ಪ ಹಚ್ಚಿದ್ರು. ಮತ್ತು ನಿಮಗೆಲ್ಲ ಒಂದು ಯೂಸ್ಫುಲ್ ಆಗೋವಂಥ ವೀಡಿಯೋನೇ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಮ್ಮಮ್ಮ ನನಗೆ ಹಚ್ಚೋ ಎಣ್ಣೆಲಿ ಏನೇನು ಹಾಕಿರ್ತಾರೆ ಅಂತ ಅವ್ರಿಗೆ ಕೇಳೋಣ ಬನ್ನಿ. ಹೇಳು. ಎಣ್ಣೆ ಅದಕ್ಕೆ ಆಲ್ದ ಮರ ಇರುತ್ತಲ್ಲ, ಮರದಿಂದ ಬಂದಿರ್ತದೆ ಗೊತ್ತಾ, ಜೋಕಲಿ ಥರ, ಅದು ಬೇರು. ಆಮೇಲೆ ತೋರ್ಸು. ಇದು ಗಟ್ಟಿ ಆಗ್ಬಿಟ್ಟಿದೆ ಗೈಸ್, ಚಳಿ ಗಟ್ಟಿ ಆಗಿದೆ. ಇದು 3ನೇ ಬಾಟ್ಲೇನೋ ನಾನು ಖಾಲಿ ಮಾಡ್ತಿರೋದು. ಆಮೇಲೆ ಇದೆಷ್ಟನೇ ಬಾಟ್ಲು? ಕೊಬ್ಬರಿ ಎಣ್ಣೆ ನಾವು ಎಲ್ಲಿಂದ ತರೋದು? ಇದು ಕೊಬ್ಬರಿ ಎಣ್ಣೆ. ಅದಕ್ಕೆ ಏನೇನು ಮಾಡ್ತೀವಿ ಅಂತ ಹೇಳು. ಇದಕ್ಕೆ ಆಲ್ದ ಮರದ ಬೇರು, ಆಮೇಲೆ ದಾಸವಾಳದ ಹೂವಿನ ಎಲೆ, ಆಮೇಲೆ ಇದು ಇನ್ನೊಂದು ಇದೇನೋ ಬರುತ್ತೆ, ಅದು ಇದು ಮೆಡಿಷನ್ದು ಇದು, ಅದು ಎಲ್ಲ ಹಾಕ್ಬಿಟ್ಟು ನಾನೇ ಚೆನ್ನಾಗಿ ಕುದಿಸಿ ಬೇಯಿಸ್ಬಿಟ್ಟು ನಾನೇ ಮಾಡ್ಬಿಟ್ಟಿದ್ದೀನಿ ಎಣ್ಣೆ. ಅದು ನಮ್ಮ ಮನೆಯವ್ರು ಯಾರು ಹಚ್ಕೊಳ್ಳಲ್ಲ, ಈ ಲಕ್ಷ್ಮಿಗೆ ಮಾತ್ರನೇ ಎಣ್ಣೆ ಬೇಕಾಗಿರೋದು. ಯಾಕಂದರೆ ಗೈಸ್ ನಿಮಗೆ ಗೊತ್ತು, ನನ್ನ ಕೂದಲು ಎಷ್ಟು ಶಾರ್ಟ್ ಇತ್ತು ಅಂದ್ಬಿಟ್ಟು. ಸೊ ಇವಾಗ ನಾನು ಬೆಳೆಸ್ತಾ ಇದ್ದೀನಿ. ಅದಕ್ಕೆ ನಮ್ಮಮ್ಮ ಸ್ವಲ್ಪ ಕೊಬ್ಬರಿ ಎಣ್ಣೆ ಪ್ರಿಪೇರ್ ಮಾಡಿ ನನಗೆ ವೀಕ್ಲಿ ಒನ್ಸು ಸಂಡೇ ಎಲ್ಲ ಚೆನ್ನಾಗಿ ಆಯಿಲ್ ಎಲ್ಲ ಹಚ್ಚಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ನಾನು. ಸೊ ಇವತ್ತು ನಮ್ಮಮ್ಮ ಹೇಗೆ ಎಣ್ಣೆ ಹಚ್ತಾರೆ, ಹೇಗೆ ಮಸಾಜ್ ಮಾಡ್ತಾರೆ, ನಿಜವಾಗ್ಲೂ ಗೈಸ್ ನಮ್ಮಮ್ಮ ಮಾಡೋ ಹೆಡ್ ಮಸಾಜ್ ನೋಡ್ಬೇಕು ನೀವು, ಸಕ್ಕತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ಇಷ್ಟ ನಂಗೆ ಸಕ್ಕತ್ ಇಷ್ಟ. ಇನ್ನೂ ಮಾಡಮ್ಮ ಅಂತಾನೆ ಅಂತಿರ್ತೀನಿ, ಯಾಕಂದರೆ ಅಷ್ಟು ರಿಲೀಫ್ ಆಗ್ತಿರುತ್ತೆ. ಸೊ ಬನ್ನಿ. ಇದು ಆ್ಯಕ್ಚುಲಿ ಗಟ್ಟಿಯಾಗಿರೋದ್ರಿಂದ ಇವಾಗ ಅಮ್ಮ ಬಿಸಿ ಮಾಡಬೇಕು. ಬಿಸಿ ಮಾಡಾಕ ಈ ಚೋಳಿಗೆ ಬಿಸಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಚೋಳಿಗೆ ಬೆಣ್ಣೆ ಥರ. ಈಗ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಚೆನ್ನಾಗೆ ಬರುತ್ತೆ ನೋಡಿ ಸ್ಮೆಲ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡಿ ಗೈಸ್, ನಮ್ಮಪ್ಪ ನಾನು ಅಂದ್ರೆ ನೀನೇನಂದ್ರೆ ಓಹೋ ಅಂತ. ಸೊ 4 ಜನನು ಇದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಅಪ್ಪಂಗೂ ಎಣ್ಣೆ ಹಚ್ಚಿಸ್ಕೊಂತಾರೆ. ಇದೇ ಎಣ್ಣೆ ಅಲ್ವಾ ನೀನು ಹಚ್ಕೊಳ್ಳೋದು? ಹೆಂಗಿರುತ್ತೆ? ಚೆನ್ನಾಗಿರ್ತೈತಿ. ಅದಕ್ಕೆ ಕೂದಲೆಲ್ಲ ಬೆಳೆದಿರೋದು, ಕೂದಲೆಲ್ಲ ಬೆಳೆದಿರೋದು ಇದು ಎಣ್ಣೆ ಹಚ್ಕೊಂಡೆ ಅಂತ ನಮ್ಮ ಅಪ್ಪಂಗೆ. ಸರಿ, ಇದನ್ನ ಬಿಸಿ ಮಾಡಿಕೊಂಡು ನಮ್ಮಮ್ಮ ಹೆಂಗೆ ಮಸಾಜ್ ಮಾಡ್ತಾರೆ ಇವತ್ತು ನಮಗೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಇದು ಎಣ್ಣೆ ಬರ್ತಾನೆ ಇಲ್ಲ ಈಚೆ, ಹೆಂಗೆ ಬರ್ತಿದೆ ನೋಡಿ, ಗಟ್ಟಿಗಿದೆ. ಸೊ ಈ ಥರ ಬಿಸಿ ಮಾಡ್ಕೊತಿದ್ದಾರೆ. 2 ನಿಮಿಷಕ್ಕೆ ಕರ್ಗೋಗುತ್ತೆ. 2 ನಿಮಿಷಕ್ಕೆ ಕರ್ಗಿ ತೊಗೊಂಬರ್ತಾರೆ ನಮ್ಮಮ್ಮ. ಅಷ್ಟೊತ್ತಲ್ಲಿ ನಾನು ಈಚೆ ಕಾಯ್ತಾ ಇರ್ತೀನಿ ನನಗೆ ಹೇಗೆ ಎಣ್ಣೆ ಹಚ್ತಾರೆ ಅಂತ ನಿಮಗೆಲ್ಲ ತೋರ್ಸೋಕ್ಕೆ. ಆ್ಯಕ್ಚುಲಿ ಆಯಿಲ್ ಹಚ್ಕೋಬೇಕು ಗೈಸ್, ಯಾಕಂದರೆ ಒಂಥರ ತಂಪಿರುತ್ತೆ, ಮೈಂಡ್ ಫ್ರೆಶ್ ಅನಿಸುತ್ತೆ, ಮತ್ತು ಏನೋ ಒಂಥರ ತಂಪು ಅನಿಸುತ್ತೆ. ಕೂದಲು ಬೆಳೀತಾ ಬಿಡುತ್ತೋ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಬಿಡುತ್ತೋ ಸೆಕೆಂಡ್ರಿ, ಬಟ್ ತಲೆ ಎಲ್ಲ ಒಂಥರ ಕೂಲ್ ಆಗುತ್ತೆ, ಏನೋ ಒಂಥರ ಫ್ರೆಶ್ನೆಸ್ ಸಿಗುತ್ತೆ. ನೀವು ಹಚ್ಕೊಳ್ಳಿ ಎಣ್ಣೆ. ನಾನಂತೂ ಡೈಲಿ ತಲೆ ಸ್ನಾನ ಮಾಡಿ ಒಂಥರ ಇರಿಟೇಷನ್ ಆಗ್ತಿರುತ್ತೆ, ಎಲ್ಲ ಆಗ್ತಿರುತ್ತೆ. ಸೊ ಆಯಿಲೆಲ್ಲ ಹಚ್ಕೊಂಡು ಒಂಥರ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ. ಬನ್ನಿ ನಮ್ಮಮ್ಮ ಹೇಗೆ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಏನೂ ಪ್ಲ್ಯಾನ್ಸ್ ಮಾಡ್ಕೊಂಡಿಲ್ಲ, ಮನೆಯಲ್ಲೇ ಇರ್ತೀನಿ ಇವತ್ತು. ಫುಲ್ಲು ಒಂದಿನ ಪೂರ ಬಿಡೋಣ ಎಣ್ಣೆ ಹಚ್ಕೊಂಡು ಅಂತ ಇದ್ದೀನಿ. ಸೊ ನಮ್ಮಮ್ಮ ಬೇರೆ ಹಚ್ಬಿಟ್ಟು ಆವಾಗಲೇ ಹೋಗಿ ಸ್ನಾನ ಕೊಟ್ಟು ಹೋಗ್ಬಿಟ್ರೆ ಬೈತಾ ಇರ್ತಾರೆ, ಏನಕ್ಕೆ ಹೋದೆ ಇಷ್ಟೊತ್ತು, ಒಂಚೂರು ಎಣ್ಣೆ ಒಳಗೆ ಹೋಗಿರಲ್ಲ ತಲೆ ಒಳಗಡೆ ಅಂತ. ಸೊ ಬನ್ನಿ, ನಾನು ಎಲ್ಲ ಬಿಸಿ ಮಾಡ್ಕೊಂಡಿರೋದಕ್ಕೆ ಕಾಣಿಸ್ತಿದೆ. ಏನಮ್ಮ ಇದು? ಎಣ್ಣೆ. ಇದು ಬೇರು ಆಲದ ಮರದ ಬೇರೆಲ್ಲ ಕಾಣಿಸ್ತಿದೆ ನೋಡಿ ಬಿಸಿ ಆದಮೇಲೆ. ಎಲ್ಲ ಏನೇನೋ ಹಾಕ್ಬಿಟ್ಟಿದ್ದೀನಿ, ಆದರೆ ಯಾವುದು ನೆನಪೇ ಆಗ್ತಾ ಇಲ್ಲ ಇವಾಗ ಹೇಳಕ್ಕೆ. ಮತ್ತೆ ಮಾಡುವಾಗ ಏನೇನು ಮಾಡ್ತೀಯಾ? ಮತ್ತೆ ಊರಿಗೆ ಹೋದಾಗ ಈ ಬೇರುಗಳನ್ನ ಕಿತ್ಕೊಂಬರ್ತೀನಿ. ಬೇರು ಮತ್ತೆ ದಾಸವಾಳದ ಎಲೆ, ಅದು ಹೂವು, ಬಿಳಿ ದಾಸವಾಳದ ಹೂವು, ಅದು ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೆ ಹಾಕಿ ನಿಂತು ನೋಡಿ ಎಷ್ಟೊತ್ತ ಬೆಳೆಸಿದ್ದೀನಲ್ಲ. ನಾವು ಇಷ್ಟೊಂದು ಹಿಂಗೆ ಮಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ಗೈಸ್ ನಮ್ಮನೆ ಇನ್ನ ಎಷ್ಟು ಬಾಟ್ಲು ಎಣ್ಣೆ ಇದೆ ಅಂತೆಲ್ಲ ತೋರಿಸ್ತೀನಿ. ಯಾಕಂದರೆ ನಮ್ಮ ಅಂಕಲೇ ನನಗೆ ತೊಗೊಂಬಂದು ಕೊಡೋದು ಕೊಬ್ಬರಿ ಎಣ್ಣೆ. ಸೀಗೆಕಾಯಿ ಅಲ್ಲಮ್ಮ, ಸೀಗೆಕಾಯಿ ಎಲ್ಲ ಹಾಕಿದ್ದೀನಿ. ಸ್ನಾನ ಮಾಡಿಸ್ತಿದ್ರೆ ನಿನ್ನ ಕೂದಲು ಹೆಂಗೆ ಬರುತ್ತೆ ಗೊತ್ತಾ? ನಿಮ್ಗೆ ಶಾಂಪು ಗೈಸ್ ಇವಾಗ ನಾನು ಡವ್ ಶಾಂಪು ಯೂಸ್ ಮಾಡ್ತಿದ್ದು.
ಅದ್ರಲ್ಲಿ ನೋಡಿದ್ರೆ ನಮ್ಮಮ್ಮ ಇನ್ಮೇಲೆ ಬೇಡ ಸೀಗೆಕಾಯಿ ಹಾಕು ಅಂತವ್ರೆ. ಸೀಗೆಕಾಯಿ ಹಾಕೊಂಡು ನಾನು ಯಾವತ್ತೂ ಹಾಕೊಂಡಿಲ್ಲ ಸೀಗೆಕಾಯಿ. ನಾನು ಇಷ್ಟು ಹಂಗೆ ಕೈ ಮಾಡ್ತಿದ್ದು. ಸೀಗೆಕಾಯಿ ಹಾಕ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ತಿದ್ರೆ ಎಡೆ ಹಾಕೊಳಕ್ಕೆ ಆಗ್ತಿಲ್ಲ, ಅಷ್ಟುದ್ದ ಇತ್ತು. ಸಖತ್ತಾಗಿ ಆಗಿತ್ತು ಕೂದಲು. ಬಾಚಕ್ಕೆ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗೋದು ತಲೆ ಬಾಚಕ್ಕೇನೆ. ನಾನಂತೂ ಅದಕ್ಕೆ ನಿನ್ಗೂ ಇನ್ನು ಸೀಗೆಕಾಯಿನಾಗೆ 2 ಥರ ಇರುತ್ತಂತಪ್ಪ. ಅದನ್ನು ತಂದುಬಿಟ್ಟು ಹಚ್ಬಿಟ್ಟು ಸಖತ್ತಾಗಿ ತುಕ್ಕೋಸ್ಬೇಕು ಕೂದಲು ಅಂತ ನನಗೆ ಆಸೆ. ಈಗ ಎಷ್ಟಿದೆ ನಮ್ಮದು ಕೂದಲು? ಇದೆ ಒಂದು ಮಳ ಎಲ್ಲ. ನೀನು ಇತ್ತು ಕೂದಲು ಎಲ್ಲ ಕಟ್ ಮಾಡ್ಕೊಂಡು ಯಾವ್ದು ಇವಾಗ ಕಟ್ ಮಾಡ್ತಾರಲ್ಲ ಸ್ಟೈಲ್ಗೆ, ಹಾಫ್ ಕಟ್ಟಿಂಗ್ ಅಂತೆ, ಸ್ಟೆಪ್ಸ್ ಕಟ್ಟಿಂಗ್ ಅಂತೆ ಅಂತೆಲ್ಲ ಮಾಡ್ತೀರಲ್ಲ, ಅದರಿಂದ ಕೂದಲು ಕಟ್ಟಿಂಗು ಆಗಿ ಇವಾಗೆಲ್ಲ ತುಂಡಾಗ್ಬೋದು. ಇನ್ಮೇಲೆ ಹಂಗೆ ಮಾಡ್ಬೇಡ. ಇನ್ಮೇಲೆ ಮಾಡಲ್ಲಮ್ಮ. ಇನ್ನು ಸೀಗೆಕಾಯಿ ಕೊಬ್ಬರಿ ಎಣ್ಣೆ ವಾರದಲ್ಲಿ ಒಂದ್ಸತಿ ಕೊಬ್ಬರಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಉಜ್ಕೊಂಡು ನಾಳೆ ಹಾಕಿಸ್ಕೋಬೇಕಾರೆ ಸೀಗೆಕಾಯಿ ಹಾಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೂದಲು ಘಮ 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 ಅಂತಿರ್ತದೆ ಸೀಗೆಕಾಯಿನ. ಫೈನಲಿ ನಮ್ಮ ಎಣ್ಣೆ ಹಚ್ತಾ ಇದ್ದಾರೆ ಚೆನ್ನಾಗಿ. ಇವಾಗ ಹೆಂಗೆ ಆಗ್ತಿದೆ ಗೊತ್ತಾ ಗೈಸ್, ನಿಜವಾಗ್ಲೂ ಲಿಟ್ರಲಿ ಏನೋ ಒಂಥರ ನೋಡಿ ಹೆಂಗೆ ಹಚ್ತಾರೆ ನಾವಮ್ಮ. ನೀನು ಒಬ್ಬಳೇ ಹಿಂಗೆ ಎಣ್ಣೆ ಹಚ್ಕೊಳ್ಳೋದು ನಮ್ಮ ಮನೇಲಿ. ಹೇಳಮ್ಮ. ವಿಷಯ ಗೊತ್ತಾ ಅಂತ ಹಾಕ್ಕೊಳ್ಳೋದೇ ಇಲ್ಲ. ಅವಳು ದಿನ ತಲೆ ಸ್ನಾನ ಮಾಡ್ತಾಳೆ. ನಾನು ಹೇಳ್ತೀನಿ ತಲೆಗೆಲ್ಲ ಡೈಲಿ ಸ್ನಾನ ಮಾಡಕ್ಕೆ ಹೋಗ್ಬೇಡ, ತನ್ನ ಬರ್ಸ್ಕೊಳಕ್ಕೆ ಹೋಗ್ಬೇಡ ಅಂತ. ಆದ್ರೆ ಅವಳು ಏನು ಮಾಡ್ತಾಳೆ ಅಂದರೆ ಅವಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಕೇಳ್ದಲೆ ತನ್ನವು ಅಂತ ಮನಗ್ತಾ ಇರ್ತಾಳೆ. ಹಿಂಗೆ ಇದ್ರಾಗೆಲ್ಲ ಮಾಡಬೇಕು ಹೊಸದೆಲ್ಲ ಚೆನ್ನಾಗಿ. ಗೈಸ್ ಆ್ಯಕ್ಚುಲಿ ನಮ್ಮಮ್ಮ ಮಾಡೋ ಮಸಾಜ್ ನೀವು ನೋಡಿಬಿಟ್ರೆ ಏನು ಬೇಡಪ್ಪ, ಹಿಂಗೆ ಮಾಡಿಸ್ಕೊಂಡು ದಿನ ಪೂರ್ತಿ ಕುತ್ಕೊಬಿಡ್ಬೋದು ಅಲ್ಲಮ್ಮ. ಹಂಗೆ ನಿದ್ದೆ ಮಾಡ್ಬಿಡ್ಬೋದಲ್ಲ. ಹಂಗೆ ನಿದ್ದೆ ಬರ್ತಾ ಹಿಂಗೆ ಮಲಗ್ಬಿಡ್ತೀಯ, ನಿದ್ದೆನೂ ಬರ್ತಿರುತ್ತೆ. ಹಂಗೆ ಅಯ್ಯೋ ಇನ್ನ ಯಾಕಪ್ಪ ನಿಲ್ಸಿದ್ರು ಅನಿಸುತ್ತೆ. ನನಗೆ ಕೈ ನೋವು ಬರೋದು, ನಾವು ಅಮ್ಮಗೆ ಅದೇ ಕೈ ನೋವು ಬರುತ್ತೆ. ಎಷ್ಟು ಅಂತ ಮಾಡಲಿ ಎದೋಳು ಅಂತ ಸಕ್ಕದಾಗಿದೆ. ಸೊ ಗೈಸ್ ಇವತ್ತಿನ ಸಂಡೇ ವ್ಲಾಗ್ ಇದೇ ಆಗಿತ್ತು. ಹೆಂಗೆ ನಮ್ಮಮ್ಮ ಎಣ್ಣೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನಮ್ಮಮ್ಮನೇ ಮರ್ತೋಗೋರೆ ಅಂದರೆ ಇದು ಆ್ಯಕ್ಚುಲಿ ಕಾಮಿಡಿದೆ. ನಾನೇನೋ ಎಲ್ಲ ನೆನ್ಪಿಟ್ಕೊಂಡಿದ್ದೆ. ಸೀರಿಯಸ್ ಆಗಿ ನಾನೇ ಮಾಡಿದ್ದೆ ಆಮೇಲೆ ನಾನು ಸುಳ್ಳು ಹೇಳ್ತೀನಿ. ಅದೇ ಗೊತ್ತು, ನೀನೇ ಮಾಡಿದ್ದು, ನೀನೇ ಮರ್ತೋಗಿದೆಯಲ್ಲ ಇವಾಗ ವಿಡಿಯೋದಲ್ಲಿ ಹೇಳಕ್ಕೆ. ವಿಡಿಯೋದಲ್ಲಿ ಬರಲ್ಲ, ನೆನಪಿಸ್ಕೊಳಕ್ಕಾಗೋದೇ ಇಲ್ಲ ನನಗೆ. ನಾವು ಏನಾಗ್ತೈತೆ ಅಂದರೆ ಯಾರಿಗೆ ನೆನಪಿರ್ತೈತೆ ಹೇಳು ಅಲ್ಲ. ಹಿಂಗೆಲ್ಲ ಮೂಗಿರ್ಬೇಕು, ಸಣ್ಣ ಮಕ್ಳಿಗೆ ಇರ್ತಾರಲ್ಲ ನೆನಪಿಟ್ಟಿಲ್ಲ ಎಲ್ಲ ಹಚ್ಚಿ ಹಿಂಗೆ ಅಲ್ಲಿ ಇರ್ತಾರಲ್ಲ ಮಕ್ಕಳು. ಆವಾಗ ತುಟಿನ ಮುಟ್ಟಾಗ ಒರೆಸ್ಬೇಕು ಬಿಳಿ ಬಟ್ಟೆ ತಗೊಂಡು. ಆವಾಗ ತುಟಿ ಕೆಂಪು ಬರುತ್ತೆ. ಹಾಲು ಕುಡಿಸಿ ಸುಮ್ಮನೆ ಆಗ್ಬಿಟ್ರೆ ತುಟಿ ಎಲ್ಲ ನೋಡಿಂದ ಅದಕ್ಕೆ ಹೋಗ್ತಾ ಇರೋದು. ತುಟಿ ಎಲ್ಲ ಬೆಳ್ಳ ಇರುತ್ತೆ. ನಿಮ್ಮೂಗೆ ಹಿಂಗೆ ಎತ್ತಕ್ಕೆ ನಿಮ್ಮೂಗೆ ಬಂದಿಲ್ಲ ನೇಪಾಳಿ ಅಂತಾರಲ್ಲ. ನೋಡಿ ಗೈಸ್ ಏನೇನು ಹೇಳ್ತಾರೆ ಅಂತ ಅಮ್ಮ. ಹಂಗೆ ಹೋಗ್ತಾ ಚೆನ್ನಾಗಿದ್ಯಾ? ಸಕ್ಕದಾಗಿದೆ. ಏನು ಅನಿಸ್ತಿದೆ? ಯಾವಾಗ ಸ್ನಾನ ಮಾಡಲಿ? ಈಗಲೇ ಮಾಡಲ? ಬೇಡ, ನಾಳೆ ಬೆಳಗ್ಗೆ ಮಾಡ್ಕೊ. ಯಾಕೆ ಇವಾಗ ಮೈಗೆ ಮಾಡ್ಕ. ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗ್ತೀಯಲ್ಲ ಮಾಡ್ಕೊ. ಇವಾಗಲೇ ಮಾಡ್ಕೊಂಬಿಟ್ರೆ ಹಚ್ಕೊಂಡಿದ್ದು ವೇಸ್ಟ್ ಆಗಲ್ವಾ ಎಣ್ಣೆ? ನೋಡಿ ಗೈಸ್ ನಮ್ಮಮ್ಮ ಹಿಂಗೆ ನನಗೆ ಮಾಡ್ಕೋಬೇಕು ಅನ್ಸುತ್ತೆ. ನಿನಗೆ ತಲೆನೋವು ಬರ್ತದೆಯಲ್ಲ, ಅದಕ್ಕೆ ತಲೆನೋವಿಗೆ ಚೆನ್ನಾಗಿ ತಲೆಗೆಲ್ಲ ಒಳಗೆ ಹೋಗ್ಲಿ ಎಣ್ಣೆ. ಚೆನ್ನಾಗಿದೆಯಾ? ಸಕ್ಕದಾಗಿದೆ. ಕೂಲ್ ಆಗಿದೆಯಾ? ಮಸ್ತಾಗಿದೆ ಗೈಸ್. ಹೇಳೋಕ್ಕಾಗ್ತಿಲ್ಲ, ಅದನ್ನೆಲ್ಲ ಫೀಲ್ ಮಾಡಿದ್ರೆ ನಿಮಗೂ ಗೊತ್ತಾಗೋದು ಕೂಡ. ಚೆನ್ನಾಗಿ ಮಾಡ್ತೈತಾ? ನಮ್ಮಮ್ಮ ಮಸ್ತಾಗಿ ಮಾಡ್ತಾರೆ. ಇದಕ್ಕೊಂದು ಅವಾರ್ಡ್ ಕೊಡಿಸ್ಬೇಕು ನಮ್ಮಮ್ಮಗೆ. ಆ್ಯಕ್ಚುಲಿ ಬೇಡ, ಇಲ್ಲ ನನ್ಕಿಂತ ಸಖತ್ತಾಗಿ ಮಾಡೋವ್ರಿ. ನಿನ್ಕಿಂತ ಸಕ್ಕತ್ತಾಗಿ ಮಾಡಿ ದುಡ್ಡು ಕೊಟ್ಟು ಎಷ್ಟೇ ಮಾಡಿಸ್ಕೋಬೋದು ಗೈಸ್. ಆದರೆ ಮನೆಯಿಂದ ಅವ್ರ ಫೀಲು, ಅವ್ರ ಲವ್ವು, ಅವ್ರ ಅಟೆನ್ಷನ್ ಎಲ್ಲ ನಮಗೆ ಕೊಟ್ಟು ಈ ಥರ ಮಾಡ್ತಾರಲ್ಲ, ಅದು ಕ್ರೇಜಿ ಅಂದರೆ ಅಲ್ವಮ್ಮ. ನಾನು ಇನ್ನೇನು ಕೆಲಸ ಏನು ಇರ್ಲಿಲ್ವಲ್ಲ. ಬೆಳಗಿನ ತಿಂಡಿ ಆಯಿತು, ಎಲ್ಲ ಕೆಲಸ ತಿಂಡಿ ಎಲ್ಲ ಆಯಿತು ಗೈಸ್. ಟೊಮೊಟೊ ಬಾತ್ ಮಾಡಿದ್ರು, ನಾನು ಬ್ರಷ್ ಮಾಡ್ಕೊಂಡು ತಿಂದೆ. ನೈಟು ಆ್ಯಕ್ಚುಲಿ ಅಮ್ಮ ಏನು ಗೊತ್ತಾ, ನೈಟ್ ಅಡುಗೆ ನಂಗೆ ಸಖತ್ ಇಷ್ಟ ಆಯಿತು. ಸೊಪ್ಪುಳಿ ಮಾಡಿದ್ರು, ಕಡಲೆಕಾಯಿ ಬೀಜ ಹಾಕಿ ಸೊಪ್ಪುಳಿ ಮಾಡಿದ್ದೆ. ಕಡಲೆಕಾಯಿ ಬೀಜನೇ ತಿನ್ನೋಳು ಲಕ್ಷ್ಮಿ.
ಕಡಲೆಕಾಯಿ ಬೀಜ ಹಾಕಿ ಸೊಪ್ಪಿನ ಹುಳಿ ಮಾಡಿದ್ರು ಗೈಸ್. ಮಸ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ಹೇಳೋಕ್ಕಾಗ್ತಿಲ್ಲ. ಇನ್ನೂ ಇದೆ ಮನೇಲಿ, ಹಂಗೆ ಇಟ್ಕೊಂಡಿದ್ದೀನಿ ತಿನ್ನೋಕ್ಕೆ. ಇವತ್ತು ನಿಮ್ಗೆ ಅಷ್ಟು ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯಿತು, ನಿಜ ಇಷ್ಟ ಆಯಿತು. ಸೊ ಗೈಸ್, ಈ ವ್ಲಾಗ್ ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಆ್ಯಕ್ಚುಲಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಹೇಳಮ್ಮ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲವ್ ಯು ಗಾಯ್ಸ್, ಬಾಯ್. ಮಿಸ್ ಯು ಮಿಸ್ ಯು. ನಿಮಗೂ ಎಣ್ಣೆ ಮಸಾಜ್ ಬೇಕು ಅಂದರೆ ಬನ್ನಿ, ನಮ್ಮ ಹತ್ರ ಎಣ್ಣೆ ಇದೆ, ಕೊಬ್ಬರಿ ಎಣ್ಣೆ ತುಂಬಾ. ಗೈಸ್, ಲಾಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಎಣ್ಣೆ ಇನ್ನೂ 2-3 ಇದೆ, ನಮ್ಮ ಮನೇಲಿ ತೋರಿಸ್ತೀನಿ ಬನ್ನಿ ನೋಡಿ. ನಮ್ಮ ಮನೇಲಿ ಇನ್ನೂ ಇದೆ ಅಂತ ಹೇಳಿದ್ನಲ್ಲ, ಇಲ್ಲೊಂದಿದೆ, ಅಲ್ಲೊಂದಿದೆ, ಮತ್ತು ಇನ್ನೊಂದೆರಡೆಲ್ಲೋ ಇಟ್ಟಿದ್ದಾರೆ ನಮ್ಮಮ್ಮ. ಎಲ್ಲಿ? ಅಟ್ಟದ ಮೇಲೆಲ್ಲೋ ಇಟ್ಟಿದ್ದಾರೆ. ಮತ್ತು ಈಚೆಗಡೆ ಒಂದು ಇಟ್ಕೊಂಡಿದ್ದಾರೆ. ಇನ್ನು ಅಷ್ಟಿದೆ. ಓಕೆ ಗಾಯ್ಸ್, ಲವ್ ಯು ಆಲ್, ಬೈ. ನೆಕ್ಸ್ಟ್ ಇನ್ನು ಡಿಫ್ರೆಂಟ್ ವ್ಲಾಗ್ಸ್ ಬರ್ತಾ ಇರುತ್ತೆ, ವೆಯ್ಟ್ ಮಾಡಿ. ಆ್ಯಂಡ್ ಅಷ್ಟೇ. ಲವ್ ಯು ಆಲ್, ಬಾಯ್.